ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಇಂದು ನಾನು ಮೂಡುಕೇರಿಯ ಶ್ರೀ ಸೋಮೇಶ್ವರ ದೇವಸ್ಥಾನದ ಪರಿಸರದಿದ್ದೇನೆ. ರಾಜ ಮಹಾರಾಜರು ಕಟ್ಟಿದಂಥ ಕೆರೆಯನ್ನು ನೋಡ್ಕೊಂಡು ಬರೋಣ ಬನ್ನಿ. ಬಾಲ್ಯದಲ್ಲಿ ಆಟ ಆಡಿದಂಥ ಕೆರೆಗಳು ಮೂಡುಕೇರಿ ಕೆರೆ. ಶ್ರೀದೇವರ ದರ್ಶನಕ್ಕೆ ಹೋಗುವ ಮೊದಲು ಇಲ್ಲಿ ಬಂದು ಕೈಕಾಲು ಮುಖವನ್ನು ತೊಳೆದು ಶ್ರೀದೇವರ ದರ್ಶನಕ್ಕೆ ಹೋಗಬೇಕು, ಅದು ವಾಡಿಕೆ. ನೋಡಿ ಎಷ್ಟು ಸುಂದರವಾದಂಥ ಕೆರೆ. ಈಗ ಕೆರೆ ಇಲ್ಲಿ ಕೈಕಾಲು ತೊಳೆಯುವಂಥ ಪರಿಸ್ಥಿತಿ ಇಲ್ಲ, ಯಾಕಂದರೆ ಬಹಳಷ್ಟು ಹುಲ್ಲು ಬೆಳೆದಿದೆ. ಜೀರ್ಣೋದ್ಧಾರಕ್ಕಾಗಿ ಸರ್ಕಾರದಿಂದ ಅನುಮತಿ ದೊರೆತಿದೆ, ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ. ಹಾಗೆ ಇಂದಿನ ವಿಡಿಯೋದಲ್ಲಿ ಸೋಮೇಶ್ವರ ದೇವಸ್ಥಾನದ ದರ್ಶನವನ್ನು ಮಾಡೋಣ. ಸೋಮೇಶ್ವರ ದೇವರ ಇತಿಹಾಸವನ್ನು ತಿಳಿಯೋಣ. ಹೇಗೆ ಪ್ರತಿಷ್ಠಾಪನೆ ಆಯಿತು, ಅದೇ ರೀತಿ ಯಾವಾಗ ಆಯಿತು, ಯಾವ ರಾಜರ ಕಾಲದಲ್ಲಾಯಿತು, ಸೋಮೇಶ್ವರ ದೇವಸ್ಥಾನದ ವಿಷಯವನ್ನು ನಿಮಗೆ ತಿಳಿಸಲಿಕ್ಕಿದ್ದೇನೆ. ನನಗೆ ತಿಳಿದಷ್ಟು ನಿಮಗೆ ತಿಳಿಸ್ತೇನೆ. ಹಾಗೆ ಕೆರೆಯನ್ನು ಒಮ್ಮೆ ನೋಡಿ. ಮೂಡುಕೇರಿ ಕೆರೆ. ನಾನು ಮೂಡುಕೇರಿ ಕೆರೆಯ ಕೆಳಭಾಗಕ್ಕೆ ಬಂದೇನೆ. ಇಲ್ಲೆಲ್ಲ ನಾವು ಭಾಳಷ್ಟು ದೊಡ್ಡ ಕೆರೆ, 2 ಎಕರೆ ವಿಸ್ತೀರ್ಣದಲ್ಲಿರುವಂಥ ಕೆರೆ ಇದು. 2 ಎಕರೆ ವಿಸ್ತೀರ್ಣದಲ್ಲಿದೆ ಈ ಕೆರೆ. ನೋಡಿ ಸ್ಟೆಪ್ ನೋಡಿ, ನನ್ನ ಹಿಂದುಗಡೆ ಇದು ಸ್ಟೆಪ್, ನಾನು ಇಳ್ಕೊಂಡು ಬಂದಂಥ ಸ್ಟೆಪ್ಪು ನೋಡಿ. ಇಲ್ಲೊಂದಿದೆ, ಅಲ್ಲೊಂದಿದೆ ಸ್ಟೆಪ್ಪು ನೋಡಿ, ಅಲ್ಲೊಂದು 4 ಕಡೆಗಿದೆ ನೋಡಿ. ಅಲ್ಲೊಂದಿದೆ ನೋಡಿ, ಅಲ್ಲಿ ಒಂದಿದೆ, ಅಲ್ಲಿ ಹೀಗೆ 4 ಕಡೆಗೂ ಸ್ಟೆಪ್ ಇದೆ. ಆದರೆ 2 ಕಡೆಯದ್ದು ಸರಿಯಾಗಿದೆ, ಇಲ್ಲಿದು ಮತ್ತು ಅಲ್ಲಿದು ಸರಿಯಾಗಿದೆ. ಮೊದಲು ಇಲ್ಲಿ ಹಲವಾರು ಮಂದಿ ಬಂದು ಈಜು ಹೊಡಿತಿದ್ರು, ಸ್ನಾನಕ್ಕಾಗಿ ಇಲ್ಲಿ ಬರ್ತಿದ್ರು. ನಾನು ಕೂಡ ಹಲವಾರು ಬಾರಿ ಬಂದು ಇಲ್ಲಿ ಈಜಾಡಿದ್ದೇನೆ, ಅದೆಲ್ಲ ನೆನಪಿದೆ. ಇನ್ಯಾಕೆ ತಡ, ದೇವ್ರ ದರ್ಶನ ಮಾಡೋಣ ಬನ್ನಿ. ನೋಡೋಣ, ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ದೊಡ್ಡ ಅರಳಿ ಮರ ಇದೆ ನೋಡಿ, ಅರಳಿ ವೃಕ್ಷ ಇದೆ ಇಲ್ಲಿ ನೋಡಿ. ಇದು ಅರಳಿ ಮರ, ಅರಳಿ ಮರ ಇದೆ ನೋಡಿ. ಎಷ್ಟೋ ವರ್ಷ ಹಳೇದಾದಂಥ ಅರಳಿ ಮರ ನೋಡಿ. ಇದು ಕೆರೆಯನ್ನು ಒಮ್ಮೆ ಈಗ ವಿಸ್ತಾರವಾಗಿ ತೋರಿಸ್ತೇನೆ ನೋಡಿ. ಉಡುಪಿ ಜಿಲ್ಲೆಯ ಬಾರಕೂರಿನ ಮೂಡುಕೇರಿಯಲ್ಲಿರುವಂಥ ದೇವಸ್ಥಾನವೇ ಶ್ರೀ ಸೋಮೇಶ್ವರ ದೇವಸ್ಥಾನ. ಬಹಳ ಪುರಾತನವಾದಂಥ ದೇವಸ್ಥಾನ. 8ನೇ ಅಥವಾ 9ನೇ ಶತಮಾನದಲ್ಲಿ ಸ್ಥಾಪಿಸಲ್ಪಟ್ಟಂಥ ದೇವಸ್ಥಾನ, ಕಟ್ಟಲ್ಪಟ್ಟಂಥ ದೇವಸ್ಥಾನ. ಅದು ರಾಜ ಮಹಾರಾಜರಿಂದ ಕಟ್ಟಲ್ಪಟ್ಟಂಥ ದೇವಸ್ಥಾನ ಅಂತ ಹೇಳ್ತಾರೆ. ದೇವಸ್ಥಾನದ ಪಕ್ಕದಲ್ಲಿ ಒಂದು ಅಂಗಡಿ ಇದೆ. ಅಂಗಡಿಯಲ್ಲಿ ಹಣ್ಣು, ಕಾಯಿ, ದೀಪದ ಎಣ್ಣೆ ಎಲ್ಲ ದೊರೆಯುತ್ತದೆ. ಕಳೆದ 35 ವರ್ಷಗಳಿಂದ ಇಲ್ಲಿ ಮಂಜುನಾಥ
ನಮಸ್ತೆ ಮೇಡಮ್. ನಮಸ್ಕಾರ. ನಮಸ್ತೆ. ನೀವು ಅಂದ್ರೆ ಈ ದೇವಸ್ಥಾನಕ್ಕೆ ರೆಗ್ಯುಲರ್ ಬರ್ತಾ ಇರ್ತೀರಾ? ಖಂಡಿತ ಬರ್ತೀರಿ. ಅಂದ್ರೆ ನಿಮ್ಗೆ ಇಲ್ಲಿ ಪ್ರತಿ ಸೋಮವಾರ ನಾವು ಬರ್ತಾ ಇದ್ದೇವೆ. ಅದು ಇಲ್ಲಿ ಬಂದಾಗ ನಿಮಗೆ ಹೇಗೆ ಅನಿಸ್ತದೆ? ಅಯ್ಯೋ, ಇಲ್ಲಿ ಅಷ್ಟು ತಂಪಿನ ವಾತಾವರಣ ಬೇರೆ ಎಲ್ಲೂ ಸಿಗ್ಲಿಕ್ಕಿಲ್ಲ. ನಮ್ಮೂರ ದೇವಸ್ಥಾನ ಇದು ಬಹಳ ಒಳ್ಳೆ ದೇವಾಲಯ, ನಾವು ನಂಬಿದ ದೇವರು. ಹಾ, ಹಾಗೆ ಮತ್ತೆ ನಿಮ್ಮ ಅಂದ್ರೆ ನೀವು ಭಜನೆ ಮಾಡ್ತಿದ್ರಿ ನಾ ಬರುವಾಗ. ಹೌದು. ಎಷ್ಟು ವರ್ಷದಿಂದ ಮಾಡ್ತೀರಿ ಮೇಡಮ್? ನಾವು 5 ವರ್ಷ ಮುಗೀತು ನಮ್ದು ಭಜನೆ ಶುರುವಾಗಿ. ಅಂದ್ರೆ ಖುಷಿ ಆಗ್ತದೆ ಭಜನೆ, ಬಹಳ ಖುಷಿ, ಬಹಳ ಸಂತೋಷ. ಹೌದು, ನಾನು ಬರುವ ಶಂಕರಾಯ ಮಂಗಳಂ ಸೋಮೇಶ್ವರ ಮಂಗಳ ಅಂತ ಹೇಳ್ತಿದ್ರಿ. ಹಾಗೆ ಸೋಮವಾರ, ಪ್ರತಿ ಸೋಮವಾರ ಸಂಜೆ 4 ಗಂಟೆಯಿಂದ 5:30 ಗಂಟೆ ತನಕ ನಮ್ದು ಭಜನೆ. ಮತ್ತೆ ದೀಪೋತ್ಸವ ಎಲ್ಲ ಇದೆ. ದೀಪೋತ್ಸವ ಇದೆ. ಆ ದಿವಸ ಅದಕ್ಕೆಲ್ಲ ನಾವು ಭಜನೆ ಬರ್ತೇವೆ. ಶಿವರಾತ್ರಿ. ಹೌದು ಹೌದು ಹೌದು, ವಿಶೇಷ ದಿನಗಳೆಲ್ಲ ಭಜನೆ ಮನಸ್ಸಿಗೆ ಸಮಾಧಾನ ಆಗ್ತದೆ. ಸಣ್ಣ ನಾವು ಒಂದು ಫಂಕ್ಷನ್ ಮಾಡಿದ್ದೇವೆ ಇಲ್ಲಿ. ಹೌದಾ? ಆಗ್ಲಿ. ನಿಮ್ಮ ಸಂಘದ ಹೆಸರು ಸೋಮೇಶ್ವರ ಮಹಿಳಾ ವೇದಿಕೆ. ಓ, ದೇವ್ರದ್ದೇ ಹೆಸರು. ಆಗ್ಲಿ ಆಗ್ಲಿ. ಅಂದ್ರೆ ಇಲ್ಲಿ ಪರಿಸರದಲ್ಲಿ ಅಂದ್ರೆ ಬಹಳ ಖುಷಿ ಆಗ್ತದೆ ಮನಸ್ಸಿಗೆ. ನೀವು ಹೇಳಿದಾಗ ಒಂದು ಶಾಂತಿ, ನನಗೂ ಕೂಡ ಅನ್ಸುತ್ತೆ ಹಾಗೆ, ನೆಮ್ಮದಿಯ ವಾತಾವರಣ ನಿಜವಾಗಿ ಇಲ್ಲಿ. ಅಂದ್ರೆ ದೊಡ್ಡ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ. ಹಾಗೆ ಬಹಳ ಖುಷಿ ಆಯ್ತು ಮೇಡಮ್ ನಿಮ್ಮೊಂದಿಗೆ ಮಾತಾಡಿ. ನಿಮ್ಮ ಹೆಸರೇನು ಮೇಡಮ್? ಹೇಮಾವತಿ. ಪ್ರಫುಲ್ಲ ಶೆಟ್ಟಿ ಮೇಡಮ್. ಗಿರಿಜಾ ಮೇಡಮ್ ಅವರು. ಪ್ರಭಾವತಿ ಶೆಟ್ಟಿ ಮೇಡಮ್ ಅವರು. ಪೂರ್ಣಿಮಾ ಹೆಗಡೆ ಅವರು. ಜಯಂತ್ ಶೆಟ್ಟಿ ಅವರು. ನಿರ್ಮಲಾ ಆರತಿ ಶೆಟ್ಟಿ. ನೋಡಿ, ಮಂದಿ ಭಜನೆ ಮಾಡ್ತಿದ್ದೀರಿ, ಬಹಳ ಖುಷಿ ಆಯ್ತು. ಸೋಮೇಶ್ವರ ದೇವಸ್ಥಾನ ಪೂರ್ವಾಭಿಮುಖವಾಗಿ ಇದೆ. ಇದು ದೇವಸ್ಥಾನದ ಆವರಣದ ಮಧ್ಯಭಾಗದಲ್ಲಿದೆ. ವ್ಯಾರಾಂಡವು ಗೋಡೆಗಳಿಂದ ರಕ್ಷಿಸಲ್ಪಟ್ಟಿದೆ. ಇದು ಒಂದು ಚೌಕ ಗರ್ಭಗುಡಿ, ನವರಂಗ ಮತ್ತು 4 ಗೋಪುರದ ರಚನೆಯನ್ನು ಹೊಂದಿದೆ. ಇತ್ತೀಚೆಗೆ ಇನ್ನೊಂದು ಗೋಡೆ ಕಟ್ಟಲ್ಪಟ್ಟಿದೆ. ಇಲ್ಲಿ ದೇವಸ್ಥಾನದ ಎದುರುಗಡೆ ನಂದಿ ಮಂಟಪವಿದೆ. ಇವೆಲ್ಲವೂ ಒಂದು ಪ್ರಾಕಾರದಲ್ಲಿದೆ. ಎದುರಿನಲ್ಲಿ ಬಲ ಎಡೆ ಮೂಲೆಗಳಲ್ಲಿ ಸಣ್ಣ ಕೋಣೆಗಳು ಕಟ್ಟಲ್ಪಟ್ಟಿವೆ. ತೀರ್ಥ ಮಂಟಪ ಮತ್ತು ದ್ವಾರ ಮಂಟಪದ ಮಧ್ಯೆ ಒಂದು ಸಣ್ಣ ಬಲಿಪೀಠವಿದೆ. ದ್ವಾರ ಮಂಟಪದ ಎದುರು ಮತ್ತೊಂದು ಬಲಿಪೀಠವಿದೆ. ದೇವಸ್ಥಾನದ ಸುತ್ತ ಗೋಡೆಗಳಿವೆ. ಮಹಾದೇವ ಮಂಟಪವು ಎದುರಿನಲ್ಲಿದೆ. ಬಲ ಮೂಲೆಯಲ್ಲಿ ಇನ್ನೊಂದು ಚೌಕಾಕಾರದ ವೇದಿಕೆ ಇದೆ. ನವರಂಗದ ಕಂಬಗಳು ಬಹಳ ಸರಳವಾಗಿದೆ. ನವರಂಗದ ಮಧ್ಯಭಾಗದಲ್ಲಿ ಮಾಡಿನ ವ್ಯವಸ್ಥೆ ಇದೆ. ಮಹಾದೇವ ಮಂಟಪವು ವಿಜಯನಗರ ಶೈಲಿಯಲ್ಲಿದೆ. ದೇವ ಮಂಟಪದ ಹೊರಗೆ ಗೋಪುರಗಳಿವೆ. ಇಲ್ಲಿ ಮಹಿಷಮರ್ದಿನಿಯ ಭಕ್ತರ ಶಿಲ್ಪಗಳಿವೆ. ಮಹಾದೇವ ಮಂಟಪಕ್ಕೆ ತಾಗಿ ಬಲಬದಿಯ ಮೂಲೆಯಲ್ಲಿ ಒಂದು ಮಂಟಪವು ಕಟ್ಟಲ್ಪಟ್ಟಿದೆ. 4 ಕಂಬಗಳು ಮಾಡಿಗೆ ಆಧಾರವಾಗಿವೆ. ಈ ಕಂಬಗಳ ಅಡಿಪಾಯದಲ್ಲಿ ಕಾಳಿಯ ಮರ್ದನ, ವೇಣುಗೋಪಾಲ, ರಾಮ, ಗಣೇಶ, ಮಿಥುನ ಶಿಲ್ಪ, ಬಾಹುಬಲಿ, ಯೋಗ ನರಸಿಂಹ, ಭಕ್ತ, ಬ್ರಹ್ಮ ಇತ್ಯಾದಿ ಇವೆ. ವೇದಿಕೆಯ ದುರಸ್ತಿ ಸಮಯದಲ್ಲಿ ವಿಜಯನಗರ ಕಾಲದ ಕನ್ನಡ ಶಾಸನಗಳು ಬಳಕೆಯಾಗಿವೆ. ಇದನ್ನು ಕಟ್ಟಿದ ದಿನವೂ ಗೊತ್ತಾಗುವುದಿಲ್ಲ. ಆದರೆ ಅಳುಪ ಅವಧಿಯ ಮಧ್ಯದಲ್ಲಿ ದೇವಸ್ಥಾನ ಪ್ರಮುಖ ಸ್ಥಾನವನ್ನು ಪಡೆದಿತ್ತು ಎಂಬುದು ಶಾಸನಗಳಿಂದ ತಿಳಿಯುತ್ತದೆ. ವೀರಪಾಂಡ್ಯೇಯ ದೇವ ಆಳ್ವಿಕೆ ಕಾಲ 1250-1275 ಕ್ರಿಸ್ತಪೂರ್ವ ಬಹು ಪ್ರಾಚೀನ ಶಾಸನದಲ್ಲಿದೆ. ದೇವಸ್ಥಾನದ ಮುಂಭಾಗದಲ್ಲಿ ಗೋಡೆಗೆ ಹೊರಗೆ ನಿಲ್ಲಿಸಿರುವ ಶಾಸನಗಳ ಸಾಲು ದಿಗ್ಭ್ರಮೆ ಉಂಟು ಮಾಡುತ್ತದೆ. ಎಷ್ಟೆಷ್ಟು ಒಂಬಳಿ ಬಿಟ್ಟರು ಎಂದು ತಿಳಿಯುತ್ತದೆ. ಯಾವ ಕಾಲದಲ್ಲಿ ಯಾವ ಅರಸ ಆಳುತ್ತಿದ್ದನೆಂದು ತಿಳಿಯಬಹುದು. ಪ್ರೊಫೆಸರ್ ನಿಸಾರ್ ಅಹಮದ್ ಅವರ ಈ ಕವನದ ಸಾಲುಗಳು ನೆನಪಿಗೆ ಬರ್ತದೆ.
ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯೇ ನಿತ್ಯೋತ್ಸವ. ನವರಂಗದಲ್ಲಿ ಇನ್ನೂ 2 ವಿಗ್ರಹಗಳಿವೆ. ಸರಸ್ವತಿ ಮತ್ತು ಜನಾರ್ದನ ಮೂರ್ತಿಗಳಿವೆ. ಸರಸ್ವತಿಯ ಮೂರ್ತಿಯು 3 ಅಡಿ ಎತ್ತರವಿದೆ. ಸರಸ್ವತಿಯ ಮೂರ್ತಿಯು ಪದ್ಮಾಸನದಲ್ಲಿದೆ. ಮೂರ್ತಿಗೆ ಸುಂದರವಾದ ಪ್ರಭಾವಳಿ ಇದೆ. ಅಲಂಕಾರಿಕ ವಸ್ತುಗಳು ಇವೆ. ಅನಂತರ ಚಾಳುಕ್ಯ ಕಲೆಯ ಪ್ರಭಾವವನ್ನು ಇಲ್ಲಿ ಕಾಣಬಹುದು. ಜನಾರ್ದನ ಮೂರ್ತಿಯು ಸುಂದರವಾಗಿದೆ. ನಿಂತ ಭಂಗಿಯಲ್ಲಿ 4 ಕೈಗಳಿವೆ. ಮೇಲಿನ 2 ಕೈಗಳಲ್ಲಿ ಶಂಖ ಮತ್ತು ಚಕ್ರ, ಕೆಳಗಿನ ಎಡಗೈ ಕಟಿಯ ಮೇಲೆ ಇದ್ದು ಕೆಳಗಿನ ಬಲಗೈಯಲ್ಲಿ ಕೊಳಲಿದೆ. ಈ ಶಿಲ್ಪ ಕಲೆಯು ಚಾಳುಕ್ಯ ಕಲೆಯ ಪ್ರಭಾವವನ್ನು ತೋರಿಸುತ್ತದೆ. ಒಂದು ಶಾಸನದ ಪ್ರಕಾರ ಈ ದೇವಾಲಯ ವೀರಪಾಂಡ್ಯ ದೇವ ಅಳುಪೇಂದ್ರರ ಕಾಲದ್ದು ಎಂದು ತಿಳಿದು ಬರ್ತದೆ. ಸೋಮೇಶ್ವರ ದೇವಾಲಯ ಜನರ ಧಾರ್ಮಿಕ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಮೂಡುಕೇರಿಯ ಶ್ರೀ ಸೋಮೇಶ್ವರ ದೇವಾಲಯವು ಬಹು ಪ್ರಾಚೀನವಾಗಿದ್ದು ಸುಂದರವಾದ ಶಿಲ್ಪಕಲೆಗಳಿಂದ ಕೂಡಿದೆ. ಇದೇ ದೇವಸ್ಥಾನದ ಓಲಗ ಮಂಟಪದಲ್ಲಿ ಒಂದು ಪಚ್ಚೆಕಲ್ಲು ಇತ್ತೆಂದು ಬ್ರಿಟಿಷ್ ಅಧಿಕಾರವಿದ್ದಾಗ ಜಿಲ್ಲೆಯ ಒಬ್ಬ ದೊರೆಯು ಆ ಕಲ್ಲನ್ನು ಕೇಳಿ ತೆಗೆದುಕೊಂಡು ಹೋದನೆಂದು ಬಹಳ ಪ್ರಚಾರವಾದ ಕಥೆ ಹೊಂದಿದೆ. ಸ್ಥಳೀಯರು ಹೇಳುವ ಪ್ರಕಾರ ಪಚ್ಚೆಕಲ್ಲು ಸಾಮಾನ್ಯ ಕಲ್ಲಿನ ಹಾಗೆ ಮಂಟಪದಲ್ಲಿ ಇತ್ತೆಂತಲೂ ಕಲೆಕ್ಟರ್ನಿಗೆ ಅದನ್ನು ಕಂಡಾಕ್ಷಣ ಅದು ಬೆಲೆ ಬಾಳುವ ಕಲ್ಲೆಂದು ಗೊತ್ತಾಗಿ ಕೊಂಡೊಯ್ದನೆಂದು ತಿಳಿದು ಬರ್ತದೆ. ಈಗ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾಗಿರುವವರು ಶ್ರೀ ಉದಯ್ ಕುಮಾರ್ ಶೆಟ್ಟಿ ಅವರು. ಆತ್ಮೀಯ ವೀಕ್ಷಕರೇ, ಇಂದು ನಾವು ಮೂಡುಕೇರಿಯ ಶ್ರೀ ಸೋಮೇಶ್ವರ ದೇವರ ದರ್ಶನವನ್ನು ಮಾಡಿಕೊಂಡು ಬಂದ್ವಿ. ಅದೇ ರೀತಿ ಶ್ರೀ ಸೋಮೇಶ್ವರ ದೇವರ ಸ್ಥಳ ಪುರಾಣವನ್ನು ತಿಳ್ಕೊಂಡು ಬಂದ್ವಿ. ದೇವಾಲಯದ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ನಿಮಗೆ ನೀಡಿದ್ದೇನೆ. ಅದೇ ರೀತಿ ಮುಂದಿನ ವಿಡಿಯೋದಲ್ಲಿ ಕೂಡ ಇನ್ನೊಂದು ದೇವಸ್ಥಾನಕ್ಕೆ ಹೋಗಲಿಕ್ಕಿದ್ದೇನೆ. ಅಲ್ಲಿನ ವಿವರಗಳನ್ನು ನಿಮ್ಮ ಮುಂದೆ ನೀಡಲಿಕ್ಕಿದ್ದೇನೆ. ಸೋಮೇಶ್ವರ ದೇವಸ್ಥಾನ ಇರುವುದು ಉಡುಪಿ ಜಿಲ್ಲೆಯ ಬಾರ್ಕೂರಿನ ಮೂಡುಕೇರಿಯಲ್ಲಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ್ ಅನ್ಭೋಗ್ ಬಾರ್ಕೂರು ಮತ್ತು ನಮ್ಮ ಕನ್ನಡ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ನಮಸ್ಕಾರ.